ಉದ್ಯೋಗಿಗಳ ಗ್ರಾಚ್ಯುಯಿಟಿ ಹಣವನ್ನು ಕಂಪನಿಗಳು ಮುಟ್ಟುಗೋಲು ಹಾಕುವಂತಿಲ್ಲ. ಕರ್ನಾಟಕ ಹೈಕೋರ್ಟ್ ಹೇಳಿಕೆ. ಉದ್ಯೋಗಿಯನ್ನ ಯಾವುದೇ ಕಾರಣಕ್ಕಾದರೂ ಕೂಡ ಕಂಪನಿಯಿಂದ ವಜಾ ಮಾಡಿದ್ದರೆ ಅಂತಹ ಉದ್ಯೋಗಿಗಳನ್ನ ಗ್ರಾಚ್ಯುಯಿಟಿ ಹಣವನ್ನ ಉದ್ಯೋಗ ನೀಡಿರುವಂತಹ ಕಂಪನಿಯು ತಡೆಹಿಡಿಯಲು ಅಥವಾ ಏಕಾಏಕಿಯಾಗಿ ಮುಟ್ಟುಗೋಲು ಹಾಕುವಂತಿಲ್ಲ ಎಂದು ಹೈಕೋರ್ಟ್ ಆದೇಶವನ್ನ ನೀಡಿದೆ. ಆ ಉದ್ಯೋಗಿ ಮಾಡಿರುವ ನಷ್ಟದ ಕುರಿತಾಗಿ ವಸೂಲಾತಿ ಪ್ರಕ್ರಿಯೆ ಆರಂಭವಾಗುವ ಮುನ್ನವೇ ಉದ್ಯೋಗಿಯ ಗ್ರಾಚ್ಯುಯಿಟಿ ಹಣವನ್ನು ತಡೆಹಿಡಿಯುವ ಅಥವಾ ಮುಟ್ಟುಗೋಲು ಹಾಕಿಕೊಳ್ಳುವ ಅಧಿಕಾರ ಇರುವುದಿಲ್ಲ ಅಂತ ತಿಳಿಸಿದೆ. ನಿಯಂತ್ರಣ ಪ್ರಾಧಿಕಾರವು ಹೊರಡಿಸಿದ ಆದೇಶವನ್ನು ಪ್ರಶ್ನಿಸಿದ್ದ ಕೇಂದ್ರೀಯ ಉಗ್ರಾಣ ನಿಗಮದ ಮನವಿಯನ್ನು ತಿರಸ್ಕರಿಸುವ ಮೂಲಕ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜು ಅವರು ಇತ್ತೀಚಿನ ಆದೇಶದಲ್ಲಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಾಧಿಕಾರವು ಮಾಜಿ ಉದ್ಯೋಗಿಯಾಗಿರುವಂತಹ ಜಿಸಿ ಭಟ್ ಅವರಿಗೆ ಡಿಸೆಂಬರ್ 12, 2013ರಿಂದ ನಿಜವಾದ ಪಾವತಿ ದಿನಾಂಕದವರೆಗೆ ಶೇಕಡಾ 10% ಬಡ್ಡಿಯೊಂದಿಗೆ ₹7,88,165 ಗ್ರಾಚ್ಯುಯಿಟಿಯಾಗಿ ಪಾವತಿಸಲು ನಿಗಮಕ್ಕೆ ನಿರ್ದೇಶನವನ್ನ ನೀಡಿತ್ತು. ಆದರೆ ಜೆಸಿ ಭಟ್ ಹಾಗೆ ತಮ್ಮ ಉದ್ಯೋಗದ ಬಗ್ಗೆ ಗಂಭೀರ ದುರುಪಯೋಗವನ್ನ ಮಾಡಿಕೊಂಡಿದ್ರು. ಈ ಆರೋಪದ ಮೇಲೆ ಅವರನ್ನ ವಜಾ ಮಾಡಲಾಗಿದೆ. ಅವರಿಂದ ಕಂಪನಿಗೆ 1.71 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿದೆ ಎಂದು ನಿಗಮ ವಾದ ಮಾಡಿತ್ತು. ಅವರ ಗ್ರಾಚ್ಯುಯಿಟಿಯನ್ನ ತಡೆಹಿಡಿಯುವ ಹಾಗೆ ಉಂಟಾದ ನಷ್ಟಗಳಿಗೆ ಪ್ರತಿಯಾಗಿ ಮೊತ್ತವನ್ನ ಸರಿಹೊಂದಿಸುವ ಹಕ್ಕು ತಮಗೆ ಇದೆ ಎಂದು ನಿಗಮ ವಾದ ಮಾಡಿತ್ತು. ಅದರ ಜೊತೆಗೆ ಅರ್ಜಿ ಸಲ್ಲಿಕೆ ಮಾಡುವಲ್ಲಿನ ವಿಳಂಬದ ಬಗ್ಗೆ ಕೂಡ ನಿಗಮ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಭಟ್ ಅವರನ್ನ ವಜಾ ಮಾಡಿದ 7 ವರ್ಷಗಳ ಬಳಿಕ ನಿಯಂತ್ರಣ ಪ್ರಾಧಿಕಾರದ ಎದುರು ಹೋಗಿದ್ದರು ಅಂತ ದೂರಲಾಗಿದೆ. ದುರುಪಯೋಗದ ಆರೋಪವನ್ನು ಹೊತ್ತಿರುವ ಉದ್ಯೋಗಿಗಳ ವಿರುದ್ಧ ಕಾನೂನು ಕ್ರಮಗಳನ್ನು ಪ್ರಾರಂಭಿಸುವ ಮೂಲಕ ನಷ್ಟವನ್ನ ಮರುಪಡೆಯಲು ಉದ್ಯೋಗದಾತರಿಗೆ ಅವಕಾಶ ಇದೆ ಎಂದು ನ್ಯಾಯಪೀಠ ಒತ್ತಿ ಹೇಳಿದೆ. ಆದರೆ ಕೇವಲ ಉದ್ಯೋಗಿಯನ್ನ ಅಮಾನತುಗೊಳಿಸುವುದು ಅಥವಾ ವಜಾಗೊಳಿಸುವುದರಿಂದ ಉದ್ಯೋಗದಾತರಿಗೆ ಉಂಟಾದ ಆರ್ಥಿಕ ಹಾನಿಯನ್ನ ಗ್ರಾಚ್ಯುಯಿಟಿ ಹಣದಿಂದ ಸರಿದೂಗಿಸಲು ಸಾಧ್ಯ ಇಲ್ಲ ಎಂದು ಹೈಕೋರ್ಟ್ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.